नाजरीन आदाब, आप देख रहे हैं जी मीडिया। शहर में गुज़िश्ता 15 यौम कबल SBI बैंक के ATM को गैस कटर के ज़रिए काट कर 18 लाख रुपयों का सरखा कर लेने का वाक़या पेश आया था। पुलिस एक टीम तश्कील देते हुए लुटेरों की तलाश की कार्रवाई में मसरूफ़ थी। सब अर्बन पुलिस स्टेशन की टीम ने मुलजिमीन पर फायरिंग करके इन्हें गिरफ्तार करने में कामयाबी हासिल कर ली है। इस टीम में सब अर्बन पुलिस स्टेशन के PI संतोष, ACP राजन्ना के अलावा यूनिवर्सिटी पुलिस स्टेशन के PI सुशील कुमार भी शामिल थे। रात देर गए पुलिस ने कार्रवाई के दौरान देखा कि चंद लोग एक कार में मुश्तबा हालत में पाए गए, जिस पर पुलिस ने फौरी कार्रवाई करते हुए इन्हें गिरफ्तार करने की कोशिश की। इस दौरान मुलजिमीन ने पुलिस अहदेदारान पर हमला कर दिया और फरार होने की कोशिश की। पुलिस ने मुलजिमीन को इंतबा देते हुए अपने दिफा में इनके पैर पर फायरिंग की और गिरफ्तार करके इन्हें ज़ख्मी कर लिया गया और शहर के जिम्स हॉस्पिटल में शरीक कराया गया। इस कार्रवाई में पुलिस अहदेदारान PSI बसवराज, राजकुमार, मंजूनाथ और फेरोज़ भी ज़ख्मी हुए हैं और हॉस्पिटल में ज़ेरे इलाज हैं। सिटी पुलिस कमिश्नर शरणप्पा SD IPS ने मीडिया को बताया कि इस ATM सरखे से मुताल्लिक़ ताहाल 4 मुलजिमीन को गिरफ़्तार कर लिया गया है, जिसमें 2 मुलजिमीन का ताल्लुक़ हरियाणा से बताया गया है। सब अर्बन पुलिस स्टेशन में मामला दर्ज कर लिया गया। पुलिस अहदेदारान की इस कामयाबी पर सिटी पुलिस कमिश्नर ने सताइश की। आइए देखते हैं जी मीडिया की एक रिपोर्ट। जी मीडिया गुलबर्गा। 2 ವಾರಗಳ ಹಿಂದೆ ಒಂದು ATM ದರೋಡೆ ಪ್ರಕರಣ ದಾಖಲಾಗಿತ್ತು. ಅದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು SBI ATM ಗ್ಯಾಸ್ ಕಟ್ಟರ್ ಯೂಸ್ ಮಾಡಿ 18 ಲಕ್ಷ ಹಣವನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಆ ಒಂದು ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ರಾತ್ರಿ ಗಸ್ತನ್ನು ಮತ್ತು ನಮ್ಮ ಬೀಟ್ ಮತ್ತು ನಮ್ಮ ನಾಕಾಬಂದೀಸ್ ಅವುಗಳನ್ನು ತುಂಬ ಇಂಟೆನ್ಸಿವ್ ಆಗಿ ನಾವು ಆ್ಯಕ್ಟಿವೇಟ್ ಮಾಡಿದ್ವಿ. ಅದೇ ರೀತಿ ಈ ದಿನ ರಾತ್ರಿ ಒಂದು ಮಾಹಿತಿ ಬರುತ್ತೆ. ಏನು ನಮಗೆ ಆ ಒಂದು ಪ್ರಕರಣದಲ್ಲಿ ನಾವು ಬೆನ್ನತ್ತಿ ಹೋದಾಗ ಕೆಲವು ತಾಂತ್ರಿಕ ಮಾಹಿತಿಗಳನ್ನು ಕಲೆ ಹಾಕಿದಾಗ ಒಂದು ಸಸ್ಪೆಕ್ಟೆಡ್ ವೆಹಿಕಲ್ ಬಗ್ಗೆ ಒಂದು ಮಾಹಿತಿ ಬಂದಿರುತ್ತೆ. ಅದು ವೈಟ್ ಕಲರ್ I-20 ಅಂತಂದು ಅದು ಮತ್ತು ಔಟ್ಸೈಡ್ ಸ್ಟೇಟ್ ನಂಬರ್ ಪ್ಲೇಟ್ ಇರುವಂಥದ್ದು. ಅದೇ ಹಿನ್ನೆಲೆಯಲ್ಲಿ ಇವತ್ತು ನೈಟಲ್ಲಿರುವ ನಮಗೆ ಒಂದು ಮಾಹಿತಿ ಬರುತ್ತೆ ಸಿಬ್ಬಂದಿಯವರಿಗೆ, ಒಂದು DL ಪಾಸಿಂಗ್ ಇರೋದು ಅನುಮಾನಾಸ್ಪದ ಒಂದು I-20 ವೆಹಿಕಲ್ ಮೂವ್ಮೆಂಟ್ ಬಗ್ಗೆ. ತಕ್ಷಣ ಇವರು ಸಬರ್ಬನ್ ACP ಅವರು, ಸಬರ್ಬನ್ ಇನ್ಸ್ಪೆಕ್ಟರ್ ಮತ್ತು ಅವರ PSI ಬಸವರಾಜ್ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ PSI ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟ್ರು ಅವರವರ ತಂಡಗಳನ್ನು ಕರೆದುಕೊಂಡು ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಸಬರ್ಬನ್ ಇನ್ಸ್ಪೆಕ್ಟರ್ ಸಂತೋಷ್ ಮತ್ತು ಬಸವರಾಜ್ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರಿಗೆ ಒಂದು ಈ ವೆಹಿಕಲ್ ನೋಟ್ ಆಗುತ್ತೆ ಈ ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಕಡೆ. ಮತ್ತು ಅವರು ಚೇಂಜ್ ಮಾಡಿ ಹೋಗ್ತಾ ಇದ್ದಾಗ ಅವ್ರೇನು ಮೇನ್ ರೋಡ್ ಇದೆ ಅದು ತಪ್ಪಿಸ್ಕೊಂಡು ಒಂದು ಸೈಡ್ ರೋಡಿಗೆ ಹೋಗಿ ಅಲ್ಲಿ ಡೆಡ್ ಎಂಡ್ ಹೋಗಿ ಅಲ್ಲಿ ನಿಂತು ನಮ್ಮವರು ಪರಿಶೀಲನೆ ಮಾಡಲಿಕ್ಕೆ ಹೋದಾಗ ತಕ್ಷಣ 2 ಜನ ಆರೋಪಿಗಳು ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಲಿಕ್ಕೆ ಶಾರ್ಪ್ ವೆಪನ್ನಿಂದ ಹಲ್ಲೆ ಮಾಡ್ತಾರೆ. ಅದರಿಂದ ಸೆಲ್ಫ್ ಡಿಫೆನ್ಸಲ್ಲಿ ನಮ್ಮವರು 2 ಜನ ಆರೋಪಿಗಳನ್ನು ಕಾಲಿಗೆ ಫೈರ್ ಮಾಡಿದ್ದಾರೆ. ಅದರಲ್ಲಿ ಫೈರ್ ಮಾಡಿದಂಥ ಆರೋಪಿಗಳು ಏನಿದ್ದಾರೆ, ಒಬ್ಬನು ತಸ್ಲೀಮ್ ಅಂತಿದ್ದಾನೆ, ಇನ್ನೊಬ್ಬನು ಶರೀಫ್ ಅಂತಿದ್ದಾನೆ. ಮತ್ತು ನಮ್ಮ ಇಂಜೂರ್ಡ್ ಆಗಿರುವಂಥ ಸಿಬ್ಬಂದಿಗಳು ಏನು ಸಬ್ ಇನ್ಸ್ಪೆಕ್ಟರ್ ಬಸವರಾಜ್ ಇದ್ದಾರೆ ಮತ್ತು ಕಾನ್ಸ್ಟೇಬಲ್ಗಳಾದ ರಾಜು, ಮಂಜುನಾಥ್ ಮತ್ತು ಫಿರೋಜ್ ಅಂತ 3 ಜನ ಸಿಬ್ಬಂದಿಯವರು ಗಾಯಗೊಂಡಿದ್ದಾರೆ. ಈಗ ಏನು ಗಾಯಗೊಂಡಿರುವ ಆರೋಪಿಗಳಿದ್ದಾರೆ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಎಲ್ಲರನ್ನ ಈಗ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ಮತ್ತು ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀವಿ. ಈ ಹಳೆ ಘಟನೆಗೂ ಇದಕ್ಕೂ ಇವ್ರಿಗೇನು ಸಂಬಂಧ? ಈಗ ಏನು ಪ್ರಾಥಮಿಕ ಮಾಹಿತಿ ಕಲೆ ಹಾಕಲಾಗಿದೆ, ಇದು ಹರಿಯಾಣದ ಮಿವಾತ್ ಗ್ಯಾಂಗ್ನ ಆರೋಪಿಗಳಿದ್ದಾರೆ. ಇವರು ಏನು 2 ವಾರಗಳ ಹಿಂದೆ ಇಲ್ಲಿ ಘಟನೆ ಆಗಿತ್ತು. ಅದರಲ್ಲೇ ಮೇನ್ ಏನು ಕಿಂಗ್ ಪಿನ್ ಇದ್ದ ಅವನು ತಸ್ಲೀಮ್ ಅಂತ, ಅವನನ್ನು ಕೂಡ ಈಗ ವಶಪಡಿಸ್ಕೊಂಡು ವಿಚಾರಣೆ ಮಾಡಲಾಗುತ್ತಿದೆ. ಮತ್ತು ಈಗ ಆರೋಪಿಗಳದ್ದು ಏನು ಪ್ರಾಥಮಿಕ ಚಿಕಿತ್ಸೆ ಇದೆ ಮತ್ತು ಇನ್ನೂ 2 ಆರೋಪಿಗಳು ಈಗೇನು ವಶಪಡಿಸ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ, ಅವರನ್ನು ಕೂಡ ವಿಚಾರಣೆ ಮಾಡಿ ಮುಂದಿನ ಮಾಹಿತಿಯನ್ನು ತಮ್ಮ ತಿಳಿಸ್ತೀವಿ. ಟೋಟಲ್ 4 ಜನ ಆರೋಪಿಗಳು. ಅದನ್ನು ನಿಮಗೆ ಸ್ವಲ್ಪ ಮಾಹಿತಿ ಕಲೆ ಹಾಕಿ ಒಂದು 2-3 ಅವರ್ಸ್ ಬಿಟ್ಟು ನಿಮಗೆ ಡೀಟೇಲ್ಸ್. ಇದು ಇಲ್ಲೇ ಮಾಡಿದ್ರೆ ಅಥವಾ ಬೇರೆ ಎಲ್ಲಾದರೂ ಮಾಡಿದ್ರೆ? ಈಗ
ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಬಂದ ಪ್ರಕಾರ ಇದರಲ್ಲಿ ಏನು ಮೇನ್ ಆರೋಪಿ ಇದ್ದಾನೆ ತಸ್ಲೀಮ್ ಅಂತ ಇದ್ದಾನೆ, ಅವನ ಮೇಲೆ ಅರೌಂಡ್ 8ರಿಂದ 10 ಪ್ರಕರಣಗಳಿದ್ದಾವೆ. ಮತ್ತು ಇನ್ನೊಬ್ಬ ಏನು ಆರೋಪಿ ಇದ್ದಾನೆ ಇದರಲ್ಲಿ ಶರೀಫ್ ಅಂತ, ಶರೀಫ್ ಮೇಲೇನೂ 3 ಪ್ರಕರಣಗಳಿದ್ದಾವೆ. ಉಳಿದ 2 ಆರೋಪಿಗಳ ಮೇಲೆ ಒಬ್ಬನ ಮೇಲೆ 7 ಪ್ರಕರಣ ಇದೆ ಮತ್ತು ಇನ್ನೊಬ್ಬನ ಮೇಲೆ 1 ಪ್ರಕರಣ ಇದೆ. ATM ಮೇಜರ್ ಈಗ ರೀಸೆಂಟ್ ಅವರು ಮೋಡಸ್ ಆಪರೆಂಡಿ ಇರೋಂಥದ್ದು ಟಾರ್ಗೆಟ್ ಮಾಡ್ತಾ ಇರೋದು ATMಗಳನ್ನು ಹೆಚ್ಚಾಗಿ ಅವರು ಫೋಕಸ್ ಮಾಡ್ತಾ ಇರೋವಂಥದ್ದು. ಇದಲ್ಲದೆ ಬೇರೆ ಬೇರೆನೂ ಇದ್ದಾವೆ ಮತ್ತು ಇವರು ನೆಟ್ವರ್ಕ್ ಈಗ ಪ್ರಾಥಮಿಕವಾಗಿ ಅವರು ಹೇಳಿದ ಪ್ರಕಾರ ಬರೀ ಕರ್ನಾಟಕ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಅವ್ರ ಮೇಲೆ ಪ್ರಕರಣಗಳಿದ್ದಾವೆ. ಹೈದರಾಬಾದ್ ಇರ್ಬೋದು, ನಾಗ್ಪುರ್ ಅಂತ ಹೇಳ್ತಾ ಇದ್ದಾರೆ, ಗುರುಗ್ರಾಮ್ ಹೇಳ್ತಾ ಇದ್ದಾರೆ, ರಾಜಸ್ಥಾನ್ ಹೇಳ್ತಾ ಇದ್ದಾರೆ ಮತ್ತು ಈವನ್ ಉತ್ತರಾಖಂಡ್ ಹೇಳ್ತಾ ಇದ್ದಾರೆ. ಸೊ ಈ ಏನವರು ಮಾಹಿತಿಯನ್ನು ನೀಡಿದ್ದಾರೆ ಅದನ್ನು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಅದು ಖಚಿತ ಆದ ನಂತರ ತಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀವಿ. ಬೀದರ್ದು ಇನ್ನೂವರೆಗೆ ಇವರು ಏನು ಮಾಹಿತಿ ನೀಡಿಲ್ಲ. ಈಗ ರೀಸೆಂಟಾಗಿ ಅವರು ಏನು ನೆಟ್ವರ್ಕ್ ಇದೆ ಹೆಚ್ಚಿನದಾಗಿ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ATM ದರೋಡೆ.